ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡ್ಯ ನೈಟ್ ರಾ ಕೂಡ ಮುಗ್ದಿದೆ. ಸೊ ಏನೇನಾಯ್ತು ಇವತ್ತಿನ ಮಂಡ್ಯ ನೈಟ್ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಕೈಸರ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೈಸರ್ ಅವರು ಒಂದು ದೊಡ್ಡ ಇಂಟ್ರೊಡಕ್ಷನ್ ನ ಕೊಡ್ತಾರೆ ನಮ್ಮ ರಿಂಗ್ ಜನರಲ್ ಗಂತರ್ ಅವರಿಗೆ. ಅಂಡ್ ಅದಾದ್ಮೇಲೆ ನಮಗೆ ಗಂತರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಸ್ಟೈಲ್ ಆಗಿ ಬರ್ತಾರೆ. ಕ್ರೌಡ್ ಸ್ವಲ್ಪ ಜನ ಬೂ ಮಾಡ್ತಾ ಇರ್ತಾರೆ, ಸ್ವಲ್ಪ ಜನ ಚಿಯರ್ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಗಂತರ್ ಅವರು ರಿಂಗ್ ಮೇಲ್ಗಡೆ ಬಂದಾಗ ಯು ಡಿಸರ್ವ್ ಇಟ್ ಅನ್ನೋ ಒಂದು ಚಾನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ಗಂತರ್ ಅವರು ಹೇಳ್ತಾರೆ, ನಾನು ರಿಂಗ್ ಜನರಲ್ ಅಂಡ್ ನಾನು ಲಾಂಗೆಸ್ಟ್ ರೈನಿಂಗ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಇನ್ ಹಿಸ್ಟ್ರಿ ಆಫ್ WWE ಅಂಡ್ ನಾನು ಕಿಂಗ್ ಆಫ್ ದ ರಿಂಗ್ ಅಂಡ್ ನಾನು ಈಗ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್. ಸೊ ನೀವು ನನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ರೈನ್ ನ ಹಿಸ್ಟ್ರಿನ ನೋಡಿ ಅದರಿಂದನೇ ಸಖತ್ತು ಇಂಪ್ರೆಸ್ ಆಗಿದ್ರೆ ಈ ಒಂದು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಜೊತೆ ನಾನು ಏನು ಮಾಡ್ತೀನಿ, ಏನು ಮಾಡಬಲ್ಲೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಇವತ್ತು WWE ಅಲ್ಲಿ ಎಲ್ಲರಿಗಿಂತ ಮೇಲ್ಗಡೆ ನಿಂತಿದ್ದೀನಿ ಅಂಡ್ ನಾನು ಇವತ್ತು ಎಲ್ಲದಕ್ಕೂ ಕೂಡ ರೆಡಿ ಇದ್ದೀನಿ ಅಂಡ್ ಅದರಿಂದನೇ ನಾನು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿದ್ದೀನಿ ಅಂತ ನಮ್ಮ ಗಂತರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ನನಗಂತೂ ಖುಷಿ ಆಗೋಯ್ತು. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರ್ತಾರೆ. ನಮ್ಮ ಗಂತರು ರ್ಯಾಂಡಿ ಆರ್ಟನ್ ಅವ್ರನ್ನ ನೋಡಿ, ವೆಲ್ ರ್ಯಾಂಡಿ, ನಾನು ಹೇಳಿದ್ದೆಲ್ಲದು ಕೂಡ ತಪ್ಪಾಯ್ತು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳ್ತಾರೆ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಗಂತರ್, ಆ ಒಂದು ಚಾಂಪಿಯನ್ಶಿಪ್ ನಿನಗೆ ಸಖತ್ತಾಗೆ ಕಾಣಿಸ್ತಾ ಇದೆ, ನಿಜವಾಗ್ಲೂ ನಿನಗೆ ಆ ಒಂದು ಚಾಂಪಿಯನ್ಶಿಪ್ ಸೂಟ್ ಆಗ್ತಾ ಇದೆ. ಬಟ್ ಸ್ವಲ್ಪ ನಾವು ಹಿಂದೆ ಹೋದ್ರೆ ಆ ಒಂದು ಚಾಂಪಿಯನ್ಶಿಪ್ ನಿನಗೆ ಯಾವ ರೀತಿ ಸಿಕ್ತು, ನಿನಗೆ ಆ ಒಂದು ಚಾಂಪಿಯನ್ಶಿಪ್ಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಅವಕಾಶ ಯಾವ ರೀತಿ ಸಿಕ್ತು, ಕಿಂಗ್ ಆಫ್ ದ ರಿಂಗ್ ನ ಗೆದ್ದು ಕಿಂಗ್ ಆಫ್ ದ ರಿಂಗ್ ಅಲ್ಲಿ ನೀನು ನನ್ನನ್ನ ಫೇಸ್ ಮಾಡಿದ್ದೆ, ಬಟ್ ನೀನು ನನ್ನನ್ನ ನಿಜವಾಗ್ಲೂ ಕ್ಲೀನ್ ಆಗಿ ಸೋಲ್ಸಿದ್ದ. ಎಸ್, ನನಗೂ ಕೂಡ ಗೊತ್ತು, ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಗೊತ್ತು, ನನ್ನ ಶೋಲ್ಡರು ಮ್ಯಾಟ್ ನ ಟಚ್ ಆಗಿರ್ಲಿಲ್ಲ. ಬಟ್ ರೆಫ್ರಿ ಡಿಸಿಷನ್ ಫೈನಲ್, ಅದಕ್ಕೋಸ್ಕರ ನಾನು ಅದಕ್ಕೆ ಸುಮ್ಮನಾದೆ. ಬಟ್ ಅದಾದ್ಮೇಲೆ ಟ್ರಿಪಲ್ ಎಚ್ ಅವರು ರ್ಯಾಂಡಿ ಹಾಗೆ ಗಂತರ್ ಅವರ ನಡುವೆ ಒಂದು ಸೀಕ್ವಲ್ ನ ಕೂಡ ಪ್ಲಾನ್ ಮಾಡಿದ್ರು. ಅಂಡ್ ಈಗ ಆ ಒಂದು ಸೀಕ್ವಲ್ ಹತ್ರ ಬಂದಿದೆ. ಸೊ ನಾನೊಬ್ನೇ ನಿನ್ನ ಟೆಕ್ನಿಷಿಯನ್ ಆಗಿ ಚಾಪ್ಸ್ಗೆ ಚಾಪ್ಸ್ ನ ಕೊಟ್ಟು ನಿನ್ ಜೊತೆ ಖಡಕ್ ಆಗಿ ರೆಸ್ಸಲ್ ನ ಮಾಡೋದು. ಸೊ ನಾನ್ ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನಿನ್ನ ಹೋಮ್ ಕಂಟ್ರಿ ಬರ್ಲಿನ್ ಅಲ್ಲಿ ಬಂದು ನಾನು ನಿನ್ನನ್ನ ಸೋಲಿಸ್ತೀನಿ. ನೀನು ಲಿವಿಂಗ್ ಲೆಜೆಂಡ್ ಅಂತ ನಿನ್ನನ್ನ ಕರ್ಕೋತಾ ಇದೆಯಲ್ವಾ, ನಾನು ನನ್ನ ಕರಿಯರ್ ಪೂರ್ತಿ ಲೆಜೆಂಡ್ಸ್ ಗಳನ್ನ ಕಿಲ್ ಮಾಡೇ ಬಂದಿದ್ದೀನಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಗಂತರ್ ಅವರಿಗೆ ಬ್ಯಾಶ್ ಇನ್ ಬರ್ಲಿನ್ ಅಲ್ಲಿ ಚಾಲೆಂಜ್ ನ ಮಾಡ್ತಾರೆ. ಅಂಡ್ ಆಗ ನಮ್ಮ ಗಂತರ್ ಅವರು ಕೂಡ ಹೇಳ್ತಾರೆ, ಹೌದು ರ್ಯಾಂಡಿ, ನೀನ್ ಹೇಳ್ತಿರೋದೆಲ್ಲದು ಕೂಡ ಸರಿ, ನನ್ನ ರೆಕಾರ್ಡ್ಸ್ ಗಳಲ್ಲಿ ನಾನು ಇನ್ನೂ ಕೂಡ ನಿನ್ ಜೊತೆ ಕ್ಲೀನ್ ಆಗಿ ಗೆದ್ದಿಲ್ಲ ಅನ್ನೋದು ಸ್ಕ್ರಾಚ್ ಆಗಿ ಉಳಿದ್ಬಿಟ್ಟಿದೆ, ಅದನ್ನ ನಾನು ಸರಿ ಮಾಡ್ತೀನಿ. ನಿನ್ನ ಮೈಂಡ್ ಅಲ್ಲಿ ಬರ್ತಿರ್ತಕ್ಕಂತಹ ವಾಯ್ಸ್ ಗಳು ನನ್ನ ಹೋಮ್ ಗ್ರೌಂಡ್ ಅಲ್ಲಿ ನೀನು ನನ್ನನ್ನ ಕ್ಲೀನ್ ಆಗಿ ಸೋಲಿಸ್ತೀಯಾ ಅಂತ ನಿನಗೇನಾದ್ರೂ ಹೇಳ್ತಾ ಇದ್ರೆ ನೀನೇ ಆ ವಾಯ್ಸ್ ಗಳಿಗೆ ಹೇಳ್ಬಿಡು, ಆ ವಾಯ್ಸ್ ಗಳು ಸುಳ್ಳು ಹೇಳ್ತಾ ಇದಾವೆ ಅಂತ, ಯಾಕಂದ್ರೆ ನೀನು ನನ್ನನ್ನ ಸೋಲಿಸೋದಿಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ರ್ಯಾಂಡಿ ಆರ್ಟನ್ ಅವರ ಚಾಲೆಂಜ್ ನ ನಮ್ಮ ಗಂತರ್ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ. ಅಂಡ್ ಇದಾದ್ಮೇಲೆ ಇವರ ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಇಬ್ರು ಹ್ಯಾಂಡ್ ಶೇಕ್ ನ ಕೊಟ್ಟಿ ಅಲ್ಲಿಂದ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೊರಟೋಗ್ತಾರೆ. ಸೊ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗಂತರ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಅಂಡ್ ಆ ಒಂದು ಚಾಲೆಂಜ್ ನ ನಮ್ಮ ಗಂತರ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಓಪನಿಂಗ್ ಸೆಗ್ಮೆಂಟ್ ಅಲ್ಲೇ WWE ಅವರು ಒಂದು ದೊಡ್ಡ ಬಾಂಬ್ ನ ಬ್ಲಾಸ್ಟ್ ಮಾಡಿದ್ರು. ಇದಾದ್ಮೇಲೆ ನಮಗೆ ಲುಡ್ವಿಕ್ ಕೈಸರ್ ಹಾಗೆ ಶೇಮೆಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಬ್ರು ಕಡೆಯಿಂದನೂ ಕೂಡ ಬ್ಯಾಂಗರ್ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಪೀಟ್ ಡನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಅವರೇನು ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶೇಮೆಸ್ ಅವರು ತಮ್ಮ ಫಿನಿಶರ್ ಪ್ರೋ ಕಿಕ್ ನ ಕನೆಕ್ಟ್ ಮಾಡಿ ಲುಡ್ವಿಕ್ ಕೈಸರ್ ಅವರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ. ಅಂಡ್ ಅವರು ರಿಂಗ್ ಗೆ ಬಂದ್ ಕೂಡಲೇ ಫಿನ್ ಬ್ಯಾಲರ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ. ಬಟ್ ನಮ್ಮ ಫಿನ್ ಬ್ಯಾಲರ್ ಅವರು ಬರೋದಿಲ್ಲ. ಅಂಡ್ ಆಗ ಅವರು ಫಿನ್ ಬ್ಯಾಲರ್ ಅವ್ರಿಗೆ ಹೇಳ್ತಾರೆ, ಫಿನ್ ಬ್ಯಾಲರ್, ನೀನು ಜಡ್ಜ್ಮೆಂಟ್ ಅಲ್ಲಿ ಇದ್ದೆ ಅಂಡ್ ನಾನು ನಿನ್ನ ನನ್ನ ಬ್ರದರ್ ಅಂತ ಅನ್ಕೊಂಡಿದ್ದೆ, ಬಟ್ ನೀನು ಸಮ್ಮರ್ ಸ್ಲಾಮ್ ಅಲ್ಲಿ ನನ್ನನ್ನ ಸೋಲಿಸ್ತೆ. ಸೊ ಸುಮ್ನೆ ಈಗ ಬಾ ನನ್ನ ಕೈಯಲ್ಲಿ ಒದೆ ತಿನ್ನು ಅಂತ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಫಿನ್ ಬ್ಯಾಲರ್ ಅವ್ರನ್ನ ಕರೀತಾರೆ. ಬಟ್ ನಮಗೆ ಫಿನ್ ಬ್ಯಾಲರ್ ಅವರ ಒಂದು ವಿಡಿಯೋ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ, ನಾನು ನಿನ್ನನ್ನ ಬಿಟ್ರೇಲ್ ಮಾಡಲಿಲ್ಲ, ಬದಲಿಗೆ ನೀನೇ ಜಡ್ಜ್ಮೆಂಟ್ ಡೇ ಇಂದ ಬಿಟ್ರೇಲ್ ಆಗಿದ್ಯಾ. ಯಾಕಂದ್ರೆ ಜಡ್ಜ್ಮೆಂಟ್ ಡೇನ ನಾವು ಯಾಕೆ ನಿರ್ಮಾಣ ಮಾಡಿದ್ವಿ, ಇಲ್ಲಿ ಯಾವುದೇ ರೀತಿಯ ಲೀಡರ್ ಇರಲಿಲ್ಲ, ಬಟ್ ನೀನು ಚಾಂಪಿಯನ್ ಆದಾಗ ನೀನೇ ಲೀಡರ್ ಆಗಬೇಕು ಅಂತ ಬಂದೆ. ಅಂಡ್ ನಾನು ಚಾಂಪಿಯನ್ಶಿಪ್ ನ ಗೆಲ್ಲೋ ಟೈಮಲ್ಲಿ ನೀನು ಬಂದು ನನ್ನನ್ನ ಚಾಂಪಿಯನ್ಶಿಪ್ ಗೆಲ್ಲದೆ ಇರೋ
ರೀತಿ ಮಾಡಿದೆ, ಅದು ನನ್ನ ಕೈಯಲ್ಲಿ ಸಹಿಸೋದಕ್ಕೆ ಆಗಲಿಲ್ಲ. ಸೊ ನೀನೇ ಜಡ್ಜ್ಮೆಂಟ್ ಡೇಗೆ ಮೋಸ ಮಾಡಿದೆ, ನಿನಗೆ ನನ್ನ ಮೇಲೆ ಮ್ಯಾಚ್ ಬೇಕು ಅಲ್ವಾ, ಬಟ್ ನಿನಗೆ ನನ್ನ ಮೇಲೆ ಮ್ಯಾಚ್ ಸಿಗೋದಿಲ್ಲ, ಯಾಕಂದ್ರೆ ಆ ಒಂದು ಮ್ಯಾಚ್ನ JD ಮೆಕ್ಡೊನಾಗ್ ನಿನ್ನ ಜೊತೆ ಆಡ್ತಾನೆ ಅಂತ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಫಿನ್ ಬ್ಯಾಲರ್ ಅವರ ಜಡ್ಜ್ಮೆಂಟ್ ಡೇ ರಿವೀಲ್ ಆಗುತ್ತೆ. ಅಂಡ್ ನಮ್ಮ ಫಿನ್ ಬ್ಯಾಲರ್ ಅವರ ಜಡ್ಜ್ಮೆಂಟ್ ಡೇ ಅಲ್ಲಿ ನಮಗೆ ಕಾರ್ಲಿಟೋ, JD ಮೆಕ್ಡೊನಾಗ್ ಹಾಗೆ ನಮ್ಮ ಡೊಮಿನಿಕ್ ಮಿಸ್ಟರಿಯೋ ಅಂಡ್ ಲಿವ್ ಮಾರ್ಗನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಇದನ್ನೆಲ್ಲ ನೋಡಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರಿಗೆ ಫುಲ್ ಕೋಪ ಬಂದು ಅವ್ರನ್ನ ಹುಡುಕೊಂಡು ಅಲ್ಲಿಗೆ ಹೊರಟೋಗ್ತಾರೆ. ಓವರ್ ಆಲ್ ನಮ್ಮ ಫಿನ್ ಬ್ಯಾಲರ್ ಅವರ ಹೊಸ ಜಡ್ಜ್ಮೆಂಟ್ ಡೇ ನ WWE ಅವರು ಇವತ್ತು ರಿವೀಲ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ಶೇನಾ ಬೇಸ್ಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿ ನಡೀತಾ ಇರುತ್ತೆ, ಬಟ್ ಮ್ಯಾಚ್ ಎಂಡಿಂಗ್ ಅಲ್ಲಿ ನಮಗೆ ಸೋನಿಯಾ ಡಿವಿಲ್ ಹಾಗೆ ಜೋಯಿ ಸ್ಟಾರ್ಕ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಡ್ಯಾಮೇಜ್ ಕಂಟ್ರೋಲ್ ಅವರು ಕೂಡ ಬರ್ತಾರೆ ಅಂಡ್ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಇದಾದ್ಮೇಲೆ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಅವರು ಪೂರ್ತಿ ಹ್ಯಾಪಿ ಮೂಡ್ ಅಲ್ಲಿ ಇವತ್ತು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರಿಂಗ್ ಮೇಲೆ ಬಂದ್ಬಿಟ್ಟು ಹೇಳ್ತಾರೆ, ನೀವು ಅನ್ಕೋತಾ ಇರಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ಸೋತಿದ್ದೀನಿ, ಸೋತಿದ್ರು ಕೂಡ ನನ್ನ ಮುಖದಲ್ಲಿ ನಗು ಏಕಿದೆ ಅಂತ. ಎಸ್, ನಾನು ನಗಾಡ್ಲೇಬೇಕು, ಯಾಕಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಅಷ್ಟು ಸಾವಿರ ಜನ ನನ್ನ ನೇಮ್ ನ ಚಾಂಟ್ ಮಾಡ್ತಾ ಇದ್ರಿ. ನಿಜವಾಗ್ಲೂ WWE ನ ಬಿಟ್ಟು ಹೋಗಿ ಇಷ್ಟು ವರ್ಷ ಆದ್ಮೇಲೆ ಬಂದ್ರು ಕೂಡ ನೀವು ನನ್ನ ನೇಮ್ ನ ಚಾಂಟ್ ಮಾಡ್ತಾ ಇದ್ರಿ. ನಾನು ನಾಕ್ಔಟ್ ಆದಾಗ ನಿಮ್ಮ ಚಾಂಟ್ಸ್ ಗಳನ್ನ ಕೇಳಿ ನನಗೆ ಎದ್ದೇಳ್ಬೇಕು ಅಂತ ಅನಿಸ್ತು. ಸೊ ಡ್ರೂ ಮ್ಯಾಕೆಂಟೈರ್ ಎಲ್ಲೋ ನೀನು ಗೆದ್ದಿದ್ಯಾ, ಬಟ್ ಇವತ್ತು ನನಗೆ ನೀನು ಬೇಕು ಬಾ ಅಂತ ನಮ್ಮ CM ಪಂಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ. ಬಟ್ ಅಲ್ಲಿಗೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರು ಬರ್ತಾರೆ, ಫೈನಲಿ ನೀನು ರಿಕವರಿ ಆಗಿದೆಯಾ ಅಂಡ್ ತುಂಬಾ ವರ್ಷದಿಂದ ನಾನು ನಿನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಸೊ ಈಗ ಒಂದು ಕಾಲ ಬಂದಿದೆ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಫೈಟ್ ಗೆ ರೆಡಿ ಆಗ್ತಾರೆ. ನಮ್ಮ CM ಪಂಕ್ ಅವರು ಕೂಡ ನಾನು ಇವತ್ತು ಫೈಟ್ ಮೂಡಲ್ಲೇ ಇದ್ದೀನಿ, ಬಾ ಫೈಟ್ ಆಡೋಣ ಅಂತ ಕರೀತಾರೆ. ಅಂಡ್ ಇಬ್ರು ಇನ್ನೇನು ಫೈಟ್ ಆಡಬೇಕು, ಸಡನ್ ಆಗಿ ಕ್ರೌಡ್ ಮಧ್ಯದಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು CM ಪಂಕ್ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, CM ಪಂಕ್ ಇವತ್ತು ಯಾಕೆ ನೀವು ನೆಗೆಟಿವಿಟಿನ ಹರಡಿಸ್ತಾ ಇದ್ದೀರಾ, ಇವತ್ತು ಒಂದು ರೀತಿ ಸೆಲೆಬ್ರೇಟ್ ಮಾಡೋ ದಿನ, ಯಾಕಂದ್ರೆ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ನಿನ್ನನ್ನು ಸೋಲಿಸ್ದೆ. ಯಾವಾಗ ಸೆತ್ ರಾಲಿನ್ಸ್ ಅವರು 1 2 3 ಅಂತ ಕೌಂಟ್ ಮಾಡಿದ್ರು ಆಗ ನೀನು ಸೋತೋದೆ, ಆದ್ರೂ ಕೂಡ ನೀನು ಮತ್ತೆ ಎದ್ಬಿಟ್ಟು ಫೈಟ್ ಮಾಡಬೇಕು ಅಂತ ಇದೆಯಲ್ಲ, ಅದು ನನ್ನನ್ನು ಆಶ್ಚರ್ಯ ಪಡಿಸ್ತಾ ಇದೆ, ಯಾಕಂದ್ರೆ ನಾನು ನಿನ್ನನ್ನು ಪೂರ್ತಿಯಾಗಿ ಮಲಗಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಈಗ ನೀನು ನನ್ನ ಕಣ್ಣನ್ನ ನೋಡು, ಅದೇ ರೀತಿ ನನ್ನ ಕೈಯನ್ನ ನೋಡು, ನನ್ನ ಕೈಯಲ್ಲಿ ಇನ್ನೂ ಕೂಡ ನಿನ್ನ ಬ್ರಾಸ್ಲೆಟ್ ಇದೆ. ಸೊ ನೀನು ಬೆಸ್ಟ್ ಇನ್ ದ ವರ್ಲ್ಡ್ ಅಲ್ಲ, ಯಾಕಂದ್ರೆ ಆ ಬೆಸ್ಟ್ ಇನ್ ದ ವರ್ಲ್ಡ್ ಈಗ ನಾನು ಅಂತ ಹೇಳ್ತಾ ಇರ್ತಾರೆ. ಸೊ ಆ ಬ್ರಾಸ್ಲೆಟ್ ನ ನೋಡಿದ ಕೂಡಲೇ ನಮ್ಮ CM ಪಂಕ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಬಿಟ್ಟು ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಹೊಡೆದಾಡೋದಕ್ಕೆ ಕ್ರೌಡ್ ಮಧ್ಯದಿಂದ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೊರಟೋಗ್ತಾರೆ. ಅಂಡ್ ಇಲ್ಲಿ ಹಿಂದೆಯಿಂದ ನಮ್ಮ ಬ್ರಾನ್ಸನ್ ರೀಡ್ ಅವರು ಬಂದು ಸೆತ್ ರಾಲಿನ್ಸ್ ಅವರ ಮೇಲೆ ಬ್ರೂಟಲಿ ಅಟ್ಯಾಕ್ ಮಾಡ್ತಾರೆ. ನಮ್ಮ ಸೆತ್ ರಾಲಿನ್ಸ್ ಅವರು ಫೈಟ್ ಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವ್ರನ್ನ ಎತ್ತೆಲ್ಲ ಬಡ್ಚಿ 3-4 ಸುನಾಮಿನ ಕನೆಕ್ಟ್ ಮಾಡಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಸೆತ್ ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇವನ್ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಬ್ಲಡ್ ಕೂಡ ಬರುತ್ತೆ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವ್ರನ್ನ CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಫ್ಯೂಡ್ ಇಂದ ಹೊರಗಡೆ ಇಡೋದಕ್ಕೆ WWE ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಒಂದು ಹೊಸ ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ನ್ಯೂ ಡೇ ಹಾಗೆ ಆಥರ್ಸ್ ಆಫ್ ಪೇನ್ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಝೇವಿಯರ್ ವುಡ್ಸ್ ಅವರು ಆಥರ್ಸ್ ಆಫ್ ಪೇನ್ ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಬಿಡ್ತಾರೆ. ಸೊ ಸೋತಾದ್ಮೇಲೆ ನಮ್ಮ AOP ಅವರು ನ್ಯೂ ಡೇ ಅವರ ಮೇಲೆ ಇನ್ನೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ನ್ಯೂ ಡೇನ ಕಾಪಾಡೋದಕ್ಕೆ ನಮ್ಮ ಒಡೆಸಿ ಜಾನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ರಿಟರ್ನ್ ಅಲ್ಲ, ಮೇನ್ ರಾಸ್ಟರ್ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ 2 ವರ್ಷದಿಂದ WWE ಅವರು ಒಡೆಸಿ ಜಾನ್ಸ್ ಅವರು ಮಂಡೇ ನೈಟ್ ರಾಲ್ ಇದ್ದಾರೆ ಅಂತ ಇದ್ರು, ಬಟ್ ಇವತ್ತು ಫೈನಲಿ ಅವರು ಬಂದಿದ್ದಾರೆ. ನಿಜವಾಗ್ಲೂ ನನ್ನ ಇಂಪ್ರೆಸ್ ಮಾಡಿದ್ರು. ಸೊ ಯಾವ ರೀತಿ ಅವರು AOP ನ ತನ್ನ ಒಂದು ಕೈಯಲ್ಲಿ ಇನ್ನೊಬ್ಬರನ್ನ ಇನ್ನೊಂದು ಕೈಯಲ್ಲಿ ಇನ್ನೊಬ್ಬರನ್ನ ಎತ್ತಿ ಬಡುತ್ತಾರೋ ಅದನ್ನ ನೋಡಿ ನನಗಂತೂ ಸಖತ್ತು ಶಾಕ್ ಆಯ್ತು. ಅಂಡ್ ಈಗ ನಮ್ಮ ಒಡೆಸಿ ಜಾನ್ಸ್ ಅವರು ಅಫಿಷಿಯಲಿ ನ್ಯೂ ಡೇ ಅವ್ರನ್ನ ಜಾಯಿನ್ ಆಗಿದ್ದಾರೆ. ನೋಡೋಣ ಅವರ ಬುಕ್ಕಿಂಗ್ ನ WWE ಅವರು ಯಾವ ರೀತಿ ತೋರಿಸ್ತಾರೆ ಅಂತ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಸ್ಟನ್ ಥಿಯರಿ ಅಂಡ್ ಗ್ರೇಸನ್ ವಾಲರ್ ವರ್ಸಸ್ ನಮ್ಮ ಮಿಸ್ ಹಾಗೆ ಆರ್ಟ್ರೂತ್ ಅವರ ನಡುವೆ. ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗೇ ಇತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ವಿನ್ ಆಗಿದ್ದಾರೆ, ಆರ್ಟ್ರೂತ್ ಅವ್ರನ್ನ ಪಿನ್ ಮಾಡಿ. ಇದಾದ್ಮೇಲೆ ನಮಗೆ JD ಮೆಕ್ಡೊನಾಗ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಜಡ್ಜ್ಮೆಂಟ್ ಅವರು ಕೂಡ ಇರ್ತಾರೆ. ಸೊ ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇರುತ್ತೆ, ಬಟ್ ಎಂಡಿಂಗ್
ಎಂಡಿಂಗ್ ಅಲ್ಲಿ ಯಾವಾಗ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಗೆಲ್ಲೋ ಅಂತ ಸ್ಟೇಜ್ ಬರುತ್ತೋ ಆಗ ನಮ್ಮ ಫಿನ್ ಬ್ಯಾಲರ್ ಅವರು ಬಂದು ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಫಿನ್ ಬ್ಯಾಲರ್ ಅವರು ಬಂದು ಅಟ್ಯಾಕ್ ಮಾಡಿದಾಗ ಇಡೀ ಜಡ್ಜ್ಮೆಂಟ್ ಡೇ ಬಂದ್ಬಿಟ್ಟು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಇದರಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಇರ್ತಾರೆ. ಬಟ್ ಒಂದು ಟೈಮ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಎಲ್ಲರನ್ನೂ ಕೂಡ ಹೊಡೆದಾಕಿ ನಮ್ಮ ಫಿನ್ ಬ್ಯಾಲರ್ ಅವರ ಎದುರುಗಡೆ ಬಂದು ನಿಲ್ತಾರೆ. ಅದಂತೂ ಸಖತ್ತಾಗಿತ್ತು. ಅಂಡ್ ಇದ್ರ ಮಧ್ಯೆ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಅಡ್ಡ ಬರ್ತಾರೆ. ಅಂಡ್ ಆಗ ಮತ್ತೊಮ್ಮೆ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಸೇರ್ಕೊಂಡು ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ತುಳಿತಾ ಇರ್ತಾರೆ ಹಾಕೊಂಡು. ಸಡನ್ ಆಗಿ ಅಲ್ಲಿಗೆ ನಮ್ಮ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅವರು ಬಂದ ಕೂಡಲೇ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ರಿಯಾ ರಿಪ್ಲಿ ಅವರು ಲಿವ್ ಮಾರ್ಗನ್ ಅವ್ರನ್ನ ಹಿಡ್ಕೊಂಡು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈವನ್ ಟೇಬಲ್ ಕೂಡ ಮುರ್ಸೋದಿಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಹಿಂದೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಲಿವ್ ಮಾರ್ಗನ್ ಅವ್ರನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಇನ್ನೂ ಕೂಡ ನಮ್ಮ JD ಮೆಕ್ಡನಗ್ ಅವರು ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಬರ್ತಾರೆ. ರಿಯಾ ರಿಪ್ಲಿ ಅವರು JD ಮೆಕ್ಡನಗ್ ಅವರಿಗೆ ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಕಡೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಒಂದು ಸೌತ್ ಆಫ್ ಹೆವನ್ ಚೋಕ್ ಸ್ಲ್ಯಾಪ್ ನ ಹಾಕಿ ಜಡ್ಜ್ಮೆಂಟ್ ಡೇ ಇಲ್ಲದೆ ಇದ್ರೆ ಏನು ನನ್ನ ಜೊತೆ ರಿಯಾ ರಿಪ್ಲಿ ಅವರು ಇದ್ದಾರೆ ಅಂತ ರಿಯಾ ರಿಪ್ಲಿ ಅವ್ರನ್ನ ಹಗ್ ಮಾಡಿ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಸೊ ಜಡ್ಜ್ಮೆಂಟ್ ಡೇ ಈಗ 2 ಗ್ರೂಪ್ ಗಳಾಗಿ ಡಿವೈಡ್ ಆಗಿದೆ. ಈ ಒಂದು ಸ್ಟೋರಿ ನಮಗೆ ಇನ್ ಮುಂದೆ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಹಾಗೆ ಜೇ ಉಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜೇ ಉಸೋ ಅವರು ಸ್ಯಾಮಿ ಝೈನ್ ಅವ್ರನ್ನ ಚಿಯರ್ ಅಪ್ ಮಾಡ್ತಾ ಇರ್ತಾರೆ. ಸೊ ನೀನು ಮತ್ತೊಮ್ಮೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ತಗೋ ಅಂತ. ಅಂಡ್ ಆಲ್ರೆಡಿ ನಮ್ಮ ಸ್ಯಾಮಿ ಝೈನ್ ಅವರು ಆ ಒಂದು ಮ್ಯಾಚ್ ನ ತಗೊಂಡಿರ್ತಾರೆ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ನೀನು ಮತ್ತೊಮ್ಮೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ತೀಯಾ. ಬರೀ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದಲ್ಲ, ನಾವಿಬ್ರು ಕೂಡ ಡಬಲ್ ಚಾಂಪಿಯನ್ ಆಗೋಣ. ಯಾಕಂದ್ರೆ ನಾವು ಜಡ್ಜ್ಮೆಂಟ್ ಡೇ ನ ಸೋಲ್ಸಿದೀವಿ. ಅಂಡ್ ಸೋಲ್ಸಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ಕೋಣ ಅಂತ ನಮ್ಮ ಜೇ ಉಸೋ ಅವರು ಮಾತಾಡ್ತಾ ಇರ್ತಾರೆ. ಸೊ ಈ ಕಡೆ WWE ಅವರು ನಮ್ಮ ಸ್ಯಾಮಿ ಝೈನ್ ಹಾಗೆ ಜೇ ಉಸೋ ಅವ್ರನ್ನು ಕೂಡ ಒಂದು ಮಾಡುವಂತಹ ಸ್ಟೋರಿನ ತೋರಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು ಇದೆಲ್ಲದೂ ಕೂಡ ಇಲ್ಲಿಗೆ ಹೋಗಿ ಲಿಂಕ್ ಆಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಮಂಡೇ ನೈಟ್ ರಾ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ವೈಲ್ಡ್ 6 ವರ್ಸಸ್ ನಮ್ಮ ಚಾಡ್ ಗೇಬಲ್ ಹಾಗೆ ಕ್ರೀಡ್ ಬ್ರದರ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ನಮಗೆ ಒಂದು 5 ನಿಮಿಷ ನೋಡೋದಕ್ಕೆ ಸಿಗಬಹುದು. ವೈಲ್ಡ್ 6 ಅವರು ಬಂದ್ಬಿಟ್ಟು ಕೆಲವೇ ಕ್ಷಣಗಳಲ್ಲಿ ಕ್ರೀಡ್ ಬ್ರದರ್ ಹಾಗೆ ನಮ್ಮ ಚಾಡ್ ಗೇಬಲ್ ಅವ್ರನ್ನ ಸೋಲಿಸಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ಒಂದು ಪ್ರಾಪರ್ ಟ್ಯಾಗ್ ಟೀಮ್ ಮ್ಯಾಚ್ ಇದಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ವೈಲ್ಡ್ 6 ಅವ್ರನ್ನ ಸ್ವಲ್ಪ ಹೊತ್ತು ನಮ್ಮ ಕ್ರೀಡ್ ಬ್ರದರ್ ಹಾಗೆ ಚಾಡ್ ಗೇಬಲ್ ಅವರು ಡಾಮಿನೆಂಟ್ ಕೂಡ ಮಾಡ್ತಾರೆ. ಸೊ ಒಂದು ಪರ್ಫೆಕ್ಟ್ ಟ್ಯಾಗ್ ಟೀಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ವೈಲ್ಡ್ 6 ಫ್ಯಾಕ್ಷನ್ ಇಂದ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ವೈಲ್ಡ್ 6 ಅವರು ವಿನ್ ಆಗಿದ್ದಾರೆ. ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ. ಅಂಡ್ ವಿನ್ ಆದ್ಮೇಲೆ ನಮ್ಮ ಅಂಕಲ್ ಹೌಡಿ ಹಾಗೆ ಸಿಸ್ಟರ್ ಅಬಿಗೇಲ್ ಎಲ್ಲ ಬಂದ್ಬಿಟ್ಟು ಒಂದು ಫೋಸ್ ನ ಕೊಡ್ತಾರೆ. ಸೊ ನಮ್ಮ ಮೊದಲ ಮ್ಯಾಚ್ ಅಲ್ಲಿ ನಮ್ಮ ವೈಲ್ಡ್ 6 ಅವರು ವಿನ್ ಆಗಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಎಂಡ್ ಆಗುತ್ತೆ. ಮಂಡೇ ನೈಟ್ ರಾ ಕಡೆ ಬರೋದಾದ್ರೆ ನನಗೆ ಡೀಸೆಂಟ್ ಆಗಿ ಇತ್ತು, ಪರವಾಗಿಲ್ಲ ಅಂತ ಅನಿಸ್ತು. ನಿಮಗೆ ಅನಿಸ್ತು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.